ಹಾಯ್ ಫ್ರೆಂಡ್ಸ್, ಒಂದು ದುಃಖಕರ ವಿಷಯ, ಊಹೆನೂ ಮಾಡ್ಕೊಳ್ಳೋಕ್ಕಾಗದೇ ಇರೋಂಥ ಒಂದು ಸುದ್ದಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಂಬಿಡಿ. ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಆದರೆ ಬಟ್ ಆಗೋಯ್ತು. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅದೇನಪ್ಪ ಅಂದರೆ, ನಾನು ನೆನ್ನೆ ತಾನೇ ಒಂದು ವಿಡಿಯೋ ಹಾಕಿದ್ದೆ ನಿಮಗೆ ಇವ್ರ ಫ್ಯಾಮ್ಲಿ ಬಗ್ಗೆ. ಸೊ ಇವ್ರ ಫ್ಯಾಮ್ಲಿಯಲ್ಲಿ ಈಗ ಒಂದು ಮೆಂಬರ್ ಇಲ್ಲ. ತಿರುಗಿ ಬರದ ಊರಿಗೆ ಅವರು ಪಯಣ ಬೆಳೆಸಿದ್ದಾಯಿತು. ಯಾರಪ್ಪ ಅಂದರೆ, ಈ ಮನೆಗೆ ರಾಜನಾಗಿದ್ದಂಥ ರಾಜ, ದೊಡ್ಡ ರಾಜ ಇವತ್ತು ಇಲ್ಲ. ಇವತ್ತು ಬೆಳಗ್ಗೆ ತಾನೇ ಅವರು ತೀರ್ಕೊಂಡ್ರು. ಸೊ ಅವ್ರು ತೀರ್ಕೊಂಡಿರೋದ್ರಿಂದ ನೋಡಿ ಇವ್ರ ಪರದಾಟಗಳು ಹೆಂಗವೆ. ಸೊ ಈಗ ಬಾರಿ ರಾಣಿ ಮಗ ಅಷ್ಟೇ ಇರೋದು, ಅವ್ರ ಫ್ರೆಂಡ್ಸ್. ಈ ಗೆಸ್ಟ್ಗಳು ಅದಕ್ಕಂತಲೇ ಬಂದ್ರೇನೋ ಗೊತ್ತಿಲ್ಲ. ಇವತ್ತು ಅವ್ರು ಇಲ್ದಿರೋದ್ರಿಂದ ಇವರು ಹೆಂಗೆ ವಿಲವಿಲ್ಲ ಅಂತ ಒದ್ದಾಡ್ತಿದ್ದಾರೆ ನೋಡಿ. ಇವತ್ತು ಬೆಳಗ್ಗೆ ತಾನೇ ಇವ್ರ ಯಜಮಾನ್ರು ತೀರ್ಕೊಂಡ್ರು. ಪಾಪ ಅವ್ರಿಗೆ ನಿನ್ನೆಯಿಂದ ಹುಷಾರಿರಲಿಲ್ಲ, ನಿನ್ನೆ ರಾತ್ರಿಯಿಂದ. ಇವತ್ತು ಬೆಳಗ್ಗೆ ಅವ್ರು ತೀರ್ಕೊಂಡ್ರು. ಇವತ್ತು ಈ ಮನೆ ದುಃಖದಲ್ಲಿ ಮುಳುಗಿದೆ ಫ್ರೆಂಡ್ಸ್. ಈ ಮನೆ ದುಃಖದಲ್ಲಿ ಮುಳುಗಿದ್ರೂ ಮನೆ ಕ್ಲೀನ್ ಮಾಡೋರು ಮಾತ್ರ ಪುರ್ಸತ್ತಿಲ್ದಿರಂಗೆ ಕ್ಲೀನ್ ಮಾಡ್ತಾನೆ ಇದ್ದಾರೆ ನೋಡಿ. ಆ ಕ್ಲೀನ್ ಮಾಡೋಕ್ಕೂ ಕಿತ್ತಾಡ್ಕೊಂಡು ಕ್ಲೀನ್ ಮಾಡ್ತಾರೆ ನೋಡಿ. ಒಬ್ಬರ ಮೇಲೆ ಒಬ್ಬರು ಕಿತ್ತಾಡ್ಕೊಂಡು ಕ್ಲೀನ್ ಮಾಡ್ತಾಯಿದ್ದಾರೆ.